ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹಾರ್ದಿಕ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್, ನರುಳಿ, ನಿರುಳಿ ಅಥವಾ ಚಿಮ್ಮುಕುಲು ಕೂಡ ಇವಕ್ಕೆ ನಾವು ಅಂತೀವಿ. ಇದಕ್ಕೆ ಸಾಕಷ್ಟು ಹೆಸರುಗಳಿದೆ. ಆದರೆ ಇದು ನಮ್ಮ ಸ್ಕಿನ್ ಮೇಲೆ ಯಾವಾಗ ಆಗಿಬಿಡುತ್ತೆ. ಆದರೆ ಇದು ಪ್ರತಿಯೊಬ್ಬರಿ ಜನರಿಗೆ ಆಗೋದಿಲ್ಲ. 100% ಜನರಲ್ಲಿ 10% ಜನರಿಗೆ ಈ ಒಂದು ಪ್ರಾಬ್ಲಮ್ ಆಗೋದು. ಆದರೆ ಇದರಿಂದ ನಮ್ಮ ಶರೀರಕ್ಕೆ ಅಥವಾ ನಮ್ಮ ತ್ವಚೆಗೆ ಯಾವುದೇ ಅಪಾಯನೂ ಇಲ್ಲ. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ಇದು ನಮ್ಮ ಬಗಲಲ್ಲಿ ಹಾಗೂ ನಮ್ಮ ಕುತ್ತಿಗೆ ಮೇಗೆ ಹಾಗೂ ಬೆನ್ನ ಮೇಗೆ ಈ ಥರ ಆಗೋದು. ನಮಗೆ ಬೇಡ ಅನಿಸಿದಾಗ ನಾವು ಈ ಥರ ಒಂದು ನ್ಯಾಚುರಲ್ವಾಗಿ ಮನೆ ಪದಾರ್ಥ ವಸ್ತುನ ಯೂಸ್ ಮಾಡಿ ಇದಕ್ಕೆ ತೆಕ್ಕೋಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೇನು ಮಾಡೀನಿ ಅಂದರೆ ಒಂದು ಚಿಕ್ಕದಾಗಿ ಬೌಲ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಒಂದು ನ್ಯಾಚುರಲ್ ಆಗಿ ರೆಮಿಡಿ, ನೀವು ಖಂಡಿತ ಟ್ರೈ ಮಾಡಲೇಬೇಕು. ಅದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಅಂತೂ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಅಡುಗೆ ಮನೆಯಲ್ಲಿ ನಾವು ಇದನ್ನು ಬಳಸ್ತೀವಿ. ಹಾಗೆ ಸೆಕೆಂಡದ್ದು ಏನಂದರೆ, ನಮಗೆ ಪೇಸ್ಟ್ ಬೇಕಾಗುತ್ತೆ. ಯಾವುದೇ ಕಂಪನಿ ಪೇಸ್ಟ್ ಇದ್ದರೆ ನಮಗೂ ಏನೂ ಇದರಿಂದ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನೀವು ಯಾವುದೇ ಕಂಪನಿ ಪೇಸ್ಟ್ ಇಲ್ಲಿ ತಗೋಬಹುದು. ಅದು ಕೂಡ ನಾನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಸೋಡಾ ಹಾಗೂ ನಾವು ಪೇಸ್ಟ್ ಆ್ಯಡ್ ಮಾಡಿದಾಯಿತು ಫ್ರೆಂಡ್ಸ್. ಹಾಗೆ ಮೂರನೇ ಪದಾರ್ಥ ಏನಂತ ಕೇಳಿದರೆ, ನಮಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಫ್ರೆಂಡ್ಸ್. ಈ ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಪದಾರ್ಥ ಇರುತ್ತೆ ಫ್ರೆಂಡ್ಸ್. ಅದು ಈ ಒಂದು ಕಾಯಿಲೆಗೆ ತೆಗೆಯೋಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಇದು ಒಂದು ಏನು ಸೀರಿಯಸ್ ಅಂತ ಇಲ್ಲ ಫ್ರೆಂಡ್ಸ್, ಆದರೆ ತ್ವಚೆ ಮೇಲೆ ಚೆನ್ನಾಗಿ ಕಾಣೋದಿಲ್ಲ ಅಂತೂ ನಾವು ಇದನ್ನು ಟ್ರೈ ಮಾಡಬಹುದು. ಇದಕ್ಕೆ ನೀವು ನ್ಯಾಚುರಲ್ ಆಗಿ ಈ ಥರ ಟ್ರೈ ಮಾಡಿ ನಿಮ್ಮ ನರುಳಿನ ಮಟ್ಟ ಮಾಯ ಮಾಡಬಹುದು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಒಂದು 1/2 ಲೆಮನ್ ಜ್ಯೂಸ್ ಅಂದರೆ ಲಿಂಬೆಹಣ್ಣಿನ ರಸ ಈ ಒಂದು ಅಡುಗೆ ಸೋಡಾ ಹಾಗೂ ಪೇಸ್ಟ್ ಹಾಕಿದ್ದೀವಲ್ಲ ಆ ಬೌಲ್ನಲ್ಲಿ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಥರ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾವು ಇದಕ್ಕೆ ಲಿಂಬೆಹಣ್ಣಿನ ರಸ ಸೇರಿಸಾಯಿತು. ಇವಾಗ ನಾವು ಈ 3 ಮಿಕ್ಸ್ಚರ್ಸನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. 3 ಪದಾರ್ಥನ ಒಳ್ಳೆ ರೀತಿಯಲ್ಲಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ, ನಿಮಗೆ ಪರಿಣಾಮ ಕೂಡ ಅಷ್ಟು ಒಳ್ಳೆ ರೀತಿಯಲ್ಲೇ ಸಿಗಬಹುದು ಫ್ರೆಂಡ್ಸ್. ಇಲ್ಲಿ ನೋಡು, ನಾನು ಈ ಥರ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಯಾವುದೋ ಕೆಮಿಕಲ್ ಬಳಸ್ತೀವಿ, ಹಾಗಾಗಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಬಹುದು ಹಾಗೂ ನಮಗೆ ಸೈಡ್ ಎಫೆಕ್ಟ್ನೂ ಆಗ್ಬೋದು. ಆದರೆ ನಾವು ಮನೆಯಲ್ಲೇ ₹1 ಖರ್ಚಿಲ್ದಂಗೆ ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡರೆ ಅದೇ ನಮ್ಮ ತ್ವಚೆಗೂ ಅಪಾಯ ಆಗೋದಿಲ್ಲ ಹಾಗೂ ನಮ್ಮ ದುಡ್ಡು ಕೂಡ ಸೇವ್ ಆಗೋದು. ಆದರೆ ಇದಕ್ಕೆ ಹಚ್ಚೋದು ಹೇಗೆ, ಬಳಸೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 2 ಕಾಟನ್ ಬೀಡ್ಸ್ನ ತೊಗೊಂಡಾಯಿತು. ಕಾಟನ್ ಬೀಡ್ಸ್ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಏನು ಮಾಡಬೇಕು, ಒಂದು ಕಡ್ಡಿ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ಕಾಟನ್ ಸುತ್ತಕೊಂಡ್ರೆ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಈ ಒಂದು ಪೇಸ್ಟ್ ಚೆನ್ನಾಗಿ ರೆಡಿ ಆಗಿದೆ ಅಲ್ಲ. ಇದಕ್ಕೆ ಹಚ್ಕೋಬೇಕು ಹೇಗಂತ ನಾನು ಇವಾಗ ನಿಮ್ಮನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಒಂದು ನಮ್ಮ ಪೇಸ್ಟ್ ಒಳ್ಳೆ ರೀತಿಯಲ್ಲಿ ರೆಡಿ ಆಗಿಬಿಟ್ಟಿದೆ. ಇವಾಗ ನೋಡಿ ಫ್ರೆಂಡ್ಸ್, ಆ ಕಾಟನ್ ಬೀಡ್ಸ್ ಏನಿರುತ್ತೆ ಅಲ್ವಾ, ಅದಕ್ಕೆ ನಮಗೆ ಈ ಪೇಸ್ಟ್ನಲ್ಲಿ ಡಿಪ್ ಮಾಡಬೇಕಾಗುತ್ತೆ. ಹಾಗೂ ಅಂದ್ಕೊಳ್ಳಿ, ನಿಮಗೆ ಯಾವ ಸ್ಥಾನದಲ್ಲಿ ನರುಳಿ ಇದೆ ಆ ಸ್ಥಾನದಲ್ಲಿ ಈ ರೀತಿಯಾಗಿ ನೀವು ಇದನ್ನು ಹಚ್ಕೋಬಹುದು. ಎಲ್ಲ ಕಡೆ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ನಿಮಗೆ ಎಲ್ಲೇ ನರುಳಿ ಇದೆ ಆ ಜಾಗಕ್ಕೆ ಈ ಥರ ಹಚ್ಚಿದರೆ ಸಾಕು. ನೋಡ್ತೀರಾ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಿಮ್ಮ ನರುಳಿ ಏನಿದೆ ಅಲ್ಲ ಅದು ಹೊರಟು ಹೋಗೋದು, ಮಟ್ಟ ಮಾಯ ಆಗೋದು. ಇದು ಒಂದು ನ್ಯಾಚುರಲ್ ರೆಮಿಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ಏನೂ ಅಪಾಯ ಆಗೋದಿಲ್ಲ ಹಾಗೂ ನಿಮ್ಮ ತ್ವಚೆಗೂ ಕೂಡ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೆ ಇದಕ್ಕೆ ಒಂದು ಸೆಕೆಂಡ್ ವಿಧಾನ ನೋಡೋಣ, ಯಾವ ರೀತಿ ನಾವು ನರುಳಿನ ತೆಗಿಬಹುದು ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಅಂತೂ ಪ್ರತಿ ಕಿಚನಲ್ಲಿ ಪ್ರತಿಯೊಂದು ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ನಾನು ಇಲ್ಲಿ ಒಂದು 5-6 ಪೀಸಸ್ ಏನಂದರೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಒಂದು ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಈ ಕಾಯಿಲೆಗೆ ಪರಿಹಾರ ಮಾಡೋದು. ನೋಡಿ ಫ್ರೆಂಡ್ಸ್, ಈ ಒಂದು ನಮಗೇನು ತ್ವಚೆಗೆ ಅಂದರೆ ಒಂದು ಟ್ಯಾನ್ ಕೂಡ ಇದಕ್ಕೆ ನಾವು ಅನ್ಬಹುದು, ಅದನ್ನು ನ್ಯಾಚುರಲ್ವಾಗಿ ತೆಗಿಬೋದು. ಹಾಗೆ ನೋಡಿ, ನಾನು ಒಂದು 4-5 ಬೆಳ್ಳುಳ್ಳಿ ಏನದೆ ಸೊಪ್ಪಿ ತೆಗೆದುಕೊಂಡಿದ್ದೀನಿ.
ಈ ಥರ ನೋಡಿ ಫ್ರೆಂಡ್ಸ್. ಇವಾಗ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಬೇರೆ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ಜಜ್ಕೋಬೇಕು ಫ್ರೆಂಡ್ಸ್. ಅಂದರೆ ಇದರ ಒಂದು ಪೇಸ್ಟ್ ಮಾಡ್ಕೋಬೇಕು. ನಾವು ಅಡುಗೆಯಲ್ಲಿ ಯಾವ ಥರ ಬೆಳ್ಳುಳ್ಳಿ ಹಾಕ್ತೀವಿ ನೋಡಿ ಫ್ರೆಂಡ್ಸ್, ಆ ಥರನೇ ನಾವು ಇದಕ್ಕೂ ಈಸಿಯಾಗಿ ಈ ಥರ ಜಜ್ಕೋಬೇಕು. ಇದರಿಂದ ನಮಗೆ ತುಂಬ ಒಳ್ಳೆ ಪರಿಣಾಮ ಸಿಗುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ನಾನು ಇದಕ್ಕೆ ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ. ಇದ್ರಲ್ಲೂ ಕೂಡ ನಿಮಗೆ ಯಾವುದೋ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್. ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೂ ಇದು ಪ್ರಾಬ್ಲಮ್ ಇದೆ ಅವ್ರ ಜೊತೆ ಶೇರ್ ಮಾಡಿ. ಖಂಡಿತ ಅವ್ರಿಗೆ ರಿಸಲ್ಟ್ ಸಿಗೋದು ಅಂತ ನನ್ನ ಗ್ಯಾರಂಟಿ. ಈ ಥರ ನೋಡಿ ಫ್ರೆಂಡ್ಸ್, ನಾನೀಗ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಒಳ್ಳೆ ರೀತಿಯಲ್ಲಿ ಅಂದರೆ ಸಣ್ಣವಾಗಿ ನಮಗೆ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ್. ಆವಾಗಲೇ ಇದು ಕಾರ್ಯ ಮಾಡುವುದು. ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೋಡಿ ನೀವು ಯಾವುದೇ ಒಂದು ಮೆಡಿಕಲಲ್ಲಿ ಹೋಗಿ ಯಾವುದೇ ಕ್ರೀಮ್, ಎಷ್ಟು ಪಿರಿಯಾಗ್ ಕ್ರೀಮ್ ಇರುತ್ತೆ ಫ್ರೆಂಡ್ಸ್, ಅದು ಏನು ಥರ ಅವಶ್ಯಕತೆ ಇಲ್ಲ. ಈ ಥರ ಮನೆಯಲ್ಲಿ ನ್ಯಾಚುರಲ್ ಆಗಿ ರೆಮಿಡೀಸ್ನ ಯೂಸ್ ಮಾಡಿ ನೀವು ಯಾವುದೇ ಒಂದು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಪಡ್ಕೋಬಹುದು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಬೆಳ್ಳುಳ್ಳಿನ ಜಜ್ಕೊಂಡಾಯಿತು. ಇವಾಗ ನಾನು ಇದಕ್ಕೆ ಒಂದು ಬೇರೆ ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ. ಈ ಥರ ನೋಡಿ ಫ್ರೆಂಡ್ಸ್, ಈ ಒಂದು ನಮ್ಮ ಪೇಸ್ಟ್ ರೆಡಿ ಆಗಿಬಿಟ್ಟಿದೆ. ಇದಕ್ಕೆ ಮತ್ತೊಂದು ಏನೂ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಮಾತ್ರ ಬೆಳ್ಳುಳ್ಳಿಯಿಂದ ಕೂಡ ನಾವು ನಮ್ಮ ನರುಳಿನ ತೆಗ್ಕೋಬಹುದು. ಇವಾಗ ನೋಡಿ, ನಿಮಗೆ ಎಲ್ಲ ನರುಳು ಇರುತ್ತೆ ಆ ಪ್ಲೇಸದಲ್ಲಿ, ಆ ಸ್ಥಾನದಲ್ಲಿ ಈ ಥರ ಹಚ್ಚಿದರೆ ಸಾಕು ಫ್ರೆಂಡ್ಸ್. ಇದು ನಿಮಗೆ ಓವರ್ ನೈಟ್ ಅಂದರೆ ಪೂರ್ತಿ ರಾತ್ರಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ನೋಡಿ, ಪೂರ್ತಿ ರಾತ್ರಿ ನೀವು ಇಟ್ಟರೆ ನಿಮಗೆ ಖಂಡಿತ ರಿಸಲ್ಟ್ ಸಿಗೋದು ಫ್ರೆಂಡ್ಸ್. ಇದ್ರ ಮೇಲೆ ನೀವು ಬೇಕಾಗಿದ್ದರೆ ಒಂದು ಬಟ್ಟೆ ಕೂಡ ಕಟ್ಕೋಬಹುದು ಫ್ರೆಂಡ್ಸ್. ಅಂದರೆ ಇದು ಎಲ್ಲಿ ಬೀಳೋದಿಲ್ಲ, ಹಾಗೆ ನಿಮಗೆ 100% ರಿಸಲ್ಟ್ ಸಿಗುವುದೇ. ನೋಡಿ ಫ್ರೆಂಡ್ಸ್, ಈ 2 ರೆಮಿಡೀಸ್ ಕೂಡ ನಿಮಗೆ ಇಷ್ಟ ಆದರೆ, ಹಾಗೂ ನನ್ನ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಈ ಥರ ಒಂದು ನ್ಯಾಚುರಲ್ ರೆಮಿಡೀಸ್ ಜೊತೆ. ಧನ್ಯವಾದ ಫ್ರೆಂಡ್ಸ್.